ಫೈನಲಿ ನಾವು ನಂದಿ ಹಿಲ್ಸ್ ಕಾಟೇಜ್ ಸ್ಟೇ, ಅದು ಮಯೂರ ಪೈನ್ ಹಿಲ್ ಟಾಪ್ ಕಾಟೇಜ್ ಸ್ಟೇ ಅಂತ ಹೇಳ್ತಾರೆ. ಇಲ್ಲಿ ಕಾಟೇಜಸ್ ಈ ಥರ ಮಾಡಿದ್ದಾರೆ. ಸೊ ಇಲ್ಲಿಗೆ ಬಂದು ತಲುಪಿದ್ದೀವಿ. ಸೊ ಇದು ತುಂಬ ಚೆನ್ನಾಗಿದೆ ಕಾಟೇಜ್. ಹಾಗೆ ಇದನ್ನು ಹಿಲ್ ವ್ಯೂ ಕಾಟೇಜ್ ಅಂತ ಹೇಳ್ತಾರೆ, ಯಾಕಂದರೆ ಇದು ನೀವು ಇಲ್ಲಿ ಬೆಟ್ಟನ ನೋಡ್ಬೋದು. ಸೊ ಇಲ್ಲಿ ಬೆಟ್ಟ ಇದೆ. ಸೊ ದಿಸ್ ಇಸ್ ಅವರ್ ಕಾಟೇಜ್. ದಿಸ್ ಇಸ್ ಅ ಬ್ಯೂಟಿಫುಲ್ ಕಾಟೇಜ್ ಇನ್ ನಂದಿ ಹಿಲ್ಸ್. ಸೊ ಇದೇ ಥರ ತುಂಬ ಕಾಟೇಜಸ್ ಇದೆ ಅಲ್ಲಿ ಮತ್ತು ಅಲ್ಲಿ, ಇಲ್ಲಿ. ಸೊ ಅಲ್ಲಿ ಹೋಗ್ಬಾರ್ದು, ಬೀಳ್ತೀಯ. ಹೌ ಡೀಪ್ ಇಟ್ ಈಸ್. ಮೈ ಗಾಡ್ ಚಿನಿಪ, ಏನಾದರೂ ಬಿದ್ದರೆ ಮುಗೀತು ಕತೆ. ಬೈ ಕಡೆ ಈ ಥರ ಅಡಿ. ಅಲ್ಲೊಂದು ಕಾಟೇಜ್ ಇದೆ, ಅಲ್ಲೊಂದು ಕಾಟೇಜ್ ನೋಡೋಣ. ಅಲ್ಲಿದೆ ಅದು ಕಾಟೇಜ್. ಬೀಳ್ಬಾರ್ದು. ಬೈಕ್ ಅಮ್ಮ ಕರಿತದ್ರಮ್ಮ. ಬರ್ತಾ ಇದ್ದೀವಿ. ಚಪ್ಪಲಿ ಹಾಕ್ಕೊಂಡಿದ್ದಾನೆ. ಸೊ ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಬಾ ಬೇಡ, ಅಲ್ಲಿ ಎಷ್ಟು ಡೀಪ್ ಇದೆ ಗೊತ್ತಾ? ಅದು ಕಾಟೇಜ್ ಸೇಮ್ ಇದೇ ಥರ ಮಾಡಿದೆ. ಈ ಥರ ಒಂದು ಹಾಲ್ ಇದೆ. ಸೊ ಈ ಹಾಲಲ್ಲಿ ಬ್ಯೂಟಿಫುಲ್ ವ್ಯೂ ಇದೆ. ಈ ಥರ ಬೆಳಗಿನ ಜಾವ ಅಂತೂ ತುಂಬ ಚೆನ್ನಾಗಿತ್ತು. ಈಗ ಈ ಥರ ಕಾಣಿಸುತ್ತೆ. ಸೊ ಅದಾದಮೇಲೆ ಇಲ್ಲಿ ಬಂದರೆ ಒಂದು ಬೆಡ್ರೂಮ್. ಎಲ್ಲ ನನ್ನ ಮಗ ಗಲೀಜು ಮಾಡಿಟ್ಟಿದ್ದಾನೆ. ಸೊ ಹೀಗೆ ಇದು ಕೂಡ ಇಲ್ಲಿ ಬಾಲ್ಕನಿ. ಬೆಳಗಿನ ಜಾವ ಒಂದಷ್ಟೊತ್ತು ಇಲ್ಲಿ ನಿಂತಿದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ಫಾಗ್, ಗಾಳಿ ತುಂಬ ಜಾಸ್ತಿ ಬೀಸ್ತಾ ಇತ್ತು. ಟ್ರೆಕ್ಕಿಂಗ್ ಪಬ್ಲಿಕ್ ಎಲ್ಲ ಓಡಾಡ್ತಿರ್ತಾರೆ. ಬಟ್ ಇವತ್ತು ಕ್ಲೋಸ್ ಆಗಿದೆ ನಂದಿ ಹಿಲ್ಸು. ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ರೋಡಲ್ಲಿ, ಹಾಗಾಗಿ ಯಾರೂ ಜನ ಇಲ್ಲ. ಇಲ್ಲದಿದ್ದರೆ ತುಂಬ ಜನ ಇರ್ತಿದ್ರು. ಏನು ಕ್ಲೋಸ್ ಮಾಡಿಲ್ಲ ಅಂದರೆ ತುಂಬ ಮಂಕೀಸ್ ಬರುತ್ತೆ ಒಳಗಡೆ. ಸೊ ಆದಮೇಲೆ ಇಟ್ಸ್ ಬ್ಯೂಟಿಫುಲ್ ನೀಟಾಗಿರೋ ಟಾಯ್ಲೆಟ್ ಇದೆ. ಸೊ ವೆರಿ ನೀಟ್. ದಟ್ಸ್ ಆಲ್. ಇಟ್ಸ್ ವರ್ತ್. ಮತ್ತು ಒಂದು ಫ್ರೀಸರ್ ಕೂಡ ಇದೆ. ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಕೂಡ ಇದೆ. ಅಲ್ಲಿ ಬಾರಲ್ಲಿ ಏನಾದರೂ ಬಾಟಲ್ಸ್ಗಳು ತಂದರೆ ಈ ಫ್ರೀಸರಲ್ಲಿ ಇಡ್ಬೋದು. ಮತ್ತು ಇಲ್ಲೂ ಕೂಡ ಡ್ರಿಂಕ್ಸ್ ಮಾಡೋಕ್ಕೆ ಅಲೋ ಮಾಡ್ತಾರೆ. ಸೊ ದಟ್ಸ್ ಆಲ್. ಇಟ್ಸ್ ಎನ್ AC. ವೆರಿ ಬ್ಯೂಟಿಫುಲ್ ಪ್ಲೇಸ್. ನೀವೆಲ್ಲ ನಂದಿ ಹಿಲ್ಸಿಗೆ ಬರ್ತಿದ್ರೆ ಜಸ್ಟ್ ಹಾಗೆ ಬಂದು ಸನ್ಸೆಟ್ ಅಥವಾ ಸನ್ರೈಸ್ನ ನೋಡ್ಕೊಂಡು ಹೋಗೋ ಬದಲು ಒಂದು ರಾತ್ರಿ ಇಲ್ಲಿ ಸ್ಟೇ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ವೆರಿ ಬ್ಯೂಟಿಫುಲ್ ಪ್ಲೇಸ್ ಟು ಸ್ಟೇ ಹಿಯರ್ ಫಾರ್ ಒನ್ ಡೇ ಟು ಎಕ್ಸ್ಪೀರಿಯನ್ಸ್ ದಿಸ್ ಬ್ಯೂಟಿಫುಲ್ ನೇಚರ್. ಈವನ್ ಸಮ್ಮರಲ್ಲೂ ಕೂಡ ಚೆನ್ನಾಗಿದೆ. ವಿಂಟರಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಮಳೆಗಾಲದಲ್ಲಿ ಓಡಾಡೋಕ್ಕೆ ತುಂಬ ಮಳೆ ಬರ್ತಾ ಇರೋದ್ರಿಂದ ಓಡಾಡೋಕ್ಕೆ ಕಷ್ಟ ಆಗ್ಬೋದು. ಅದಲ್ಲದೆ ವಿಂಟರ್ ಮತ್ತು ಸಮ್ಮರಲ್ಲಿ ದಿಸ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್. ಅದಕ್ಕೋಸ್ಕರನೇ ಇಲ್ಲಿ ಟಿಪ್ಪು ಸುಲ್ತಾನ್ ಈ ಜಾಗದಲ್ಲಿ ಬಂದು ಸಮ್ಮರಲ್ಲಿ ಕಾಲ ಕಳೀತಿದ್ರಂತೆ. ಮತ್ತು ಮಹಾತ್ಮ ಗಾಂಧೀಜಿ ಕೂಡ ಈ ಜಾಗದಲ್ಲಿ ಬಂದು 365 ದಿನ, ಆಲ್ಮೋಸ್ಟ್ 1 ಇಯರ್ ಇಲ್ಲಿ ಸ್ಟೇ ಆಗಿದ್ರಂತೆ. ಹಾಗಾಗಿ ಆ ಜಾಗದಲ್ಲಿ ಒಂದು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಿ ಅದನ್ನು ನೆಹರು ನಿಲಯ ಅಂತ ಕರೀತಾರೆ. ಅಲ್ಲೂ ಕೂಡ ಸ್ಟೇ ಆಗ್ಬೋದು. ಮತ್ತು ಗಾಂಧಿ ನಿಲಯ ಅಂತ ಒಂದಿದೆ, ನೆಹರು ನಿಲಯ ಅಂತ ಒಂದಿದೆ. ಸೊ ಹಾಗೆ ಸನ್ರೈಸ್ ಪಾಯಿಂಟ್ ಇರುವಂಥ ಒಂದು ಜಾಗ ಅಂದರೆ ಲಾಡ್ಜಸ್ ಅಥವಾ ರೆಸಾರ್ಟ್ಸ್ ಇದೆ, ಅಲ್ಲೂ ಕೂಡ ಸ್ಟೇ ಆಗ್ಬೋದು. ಸೊ ಇಲ್ಲಿ ಸನ್ರೈಸ್ ನೋಡೋಕ್ಕಾಗಲ್ಲ ಪೂರ್ತಿ, ಬಟ್ 70% ಸನ್ರೈಸ್ ನಮ್ಗೆ ಕಾಣಿಸುತ್ತೆ. ಆದರೆ ಇದು ಹಿಲ್ ವ್ಯೂ ಕಾಟೇಜಸ್ ಅಂತ. ಈ ಕಾಟೇಜಸಲ್ಲಿ ಸನ್ರೈಸ್ ನೋಡೋಕ್ಕಾಗಲ್ಲ, ನಾವು ಸನ್ರೈಸ್ ಪಾಯಿಂಟ್ಗೆ ಹೋಗಬೇಕು. ಬಟ್ ಸನ್ರೈಸ್ ಇರೋವಂಥ ಒಂದು ಹೋಟೆಲ್ಸ್ ಇದೆ ಅಲ್ಲಿ ಏನಾದರೂ ಬುಕ್ ಮಾಡಿದ್ರೆ ಡೈರೆಕ್ಟಾಗಿ ರೂಮಲ್ಲೇ ಕೂತ್ಕೊಂಡು ಬಾಲ್ಕನಿಯಲ್ಲಿ ಸನ್ರೈಸ್ನ ನೋಡ್ಬೋದು. ಸೊ ನಿಮ್ಗೇನಾದರೂ ಸನ್ರೈಸ್ ನೋಡಬೇಕು ಅಂತ ಇಷ್ಟ ಇದ್ದರೆ ಅದಕ್ಕೆ ಇದು ಮಾಡಿ. ಬಟ್ ಜಂಗಲ್ ಥರ ಒಂದು ನೇಚರ್ ಇರಬೇಕು ಮತ್ತು ಹಿಲ್ಸ್ ಎಲ್ಲ ಕಾಣಿಸ್ಬೇಕು ಅನ್ನೋದಾದರೆ ಕಾಟೇಜಸ್ ಈಸ್ ರಿಯಲಿ ಗುಡ್.
ಕಾಟೇಜ್ ಕಂಪ್ಲೀಟ್ಲಿ ಪ್ರೈವೇಟ್ ಆಗಿದೆ, ಯಾರೂ ಸುತ್ತಮುತ್ತ ಇಲ್ಲ, ಮತ್ತು ತುಂಬ ದೂರ ಇದೆ ಇನ್ನೊಂದು ಕಾಟೇಜು. ಸೊ ಈ ಜಾಗದಲ್ಲಿ ಯು ಕ್ಯಾನ್ ಹ್ಯಾವ್ ಸಮ್ ಪ್ರೈವಸಿ. ಸೊ ಇಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ ಯು.